ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಮುಖಕ್ಕೆ ಗ್ಲೋ ಬರೋದಕ್ಕೆ ಸಹಾಯ ಮಾಡುವಂತಹ ಒಂದು ಉತ್ತಮವಾದಂತಹ ಫೇಸ್ ಪ್ಯಾಕ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ಬಂದು ಟ್ಯಾನಿಂಗ್ ಅನ್ನ ಕಡಿಮೆ ಮಾಡುತ್ತೆ ಮತ್ತೆ ಚರ್ಮವನ್ನ ಮೃದುವಾಗಿ ಹೊಳೆಯುವಂಗೆ ಮಾಡುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ ಫೇಸ್ ಪ್ಯಾಕು. ನನಗಂತೂ ತುಂಬಾನೇ ಇಷ್ಟ. ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇವತ್ತಿನ ಫೇಸ್ ಪ್ಯಾಕ್ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕ್ ಅನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಒಂದು ಕ್ಲೀನ್ ಆದಂತಹ ಬೌಲಲ್ಲಿ ರೋಸ್ ಪೆಟಲ್ ಪೌಡರ್ ಅಥವಾ ಗುಲಾಬಿ ಹೂವಿನ ಪುಡಿಯನ್ನ ತಗೊಳ್ಳೋಣ. ರೋಸ್ ಪೆಟಲ್ ಪೌಡರ್ ಅನ್ನ ಬಳಸೋದ್ರಿಂದ ಟ್ಯಾನಿಂಗ್ ಕಡಿಮೆ ಆಗುತ್ತೆ, ಮುಖಕ್ಕೆ ನ್ಯಾಚುರಲ್ ಆದಂತಹ ಗ್ಲೋ ಬರುತ್ತೆ ಮತ್ತೆ ಇದನ್ನ ರೆಗ್ಯುಲರ್ ಆಗಿ ಬಳಸೋದ್ರಿಂದ ಚರ್ಮದ ಟೆಕ್ಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ. ನೀವು ಇದನ್ನ ಆನ್ಲೈನ್ ಬೈ ಮಾಡೋದಾದ್ರೆ ನಾನು ಇದರ ಪರ್ಚೇಸ್ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ 1 ಚಮಚ ರೋಸ್ ಪೆಟಲ್ ಪೌಡರ್ ಅನ್ನ ತಗೊಳ್ಳೋಣ. ಆಮೇಲೆ ನಮಗೆ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು. ಸೊ 1 ಚಮಚ ಕಡಲೆ ಹಿಟ್ಟನ್ನ ತಗೊಳ್ಳೋಣ. ಮತ್ತೆ ಇದಕ್ಕೆ 1 ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ವೈಲ್ಡ್ ಟರ್ಮರಿಕ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ಇದನ್ನ ಆನ್ಲೈನ್ ಬೈ ಮಾಡೋದಾದ್ರೆ ಅದರ ಪರ್ಚೇಸ್ ಲಿಂಕ್ ಅನ್ನ ಹಾಕಿರ್ತೀನಿ. ಆಮೇಲೆ ನಾವು ಇದಕ್ಕೆ ಹಾಲನ್ನ ಸೇರಿಸ್ಕೊಂಡು ಫೇಸ್ ಪ್ಯಾಕ್ ಅನ್ನ ತಯಾರು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಹಾಲು ಇಷ್ಟ ಆಗೋದಿಲ್ಲ ಅಥವಾ ಸೂಟ್ ಆಗೋದಿಲ್ಲ ಅಂತಂದ್ರೆ ನೀವಿಲ್ಲಿ ಹಾಲಿನ ಬದಲಾಗಿ ರೋಸ್ ವಾಟರ್ ಅನ್ನ ಸೇರಿಸ್ಕೊಳ್ಬಹುದು. ಮತ್ತೆ ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಆಗಿದ್ದಿದ್ರೆ ನೀವು ಇದಕ್ಕೆ 1 ಚಮಚ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಸೊ ಒಂದು 3 ರಿಂದ 4 ಚಮಚ ಬೇಕಾಗತ್ತೆ ಹಾಲು. ನೋಡ್ಕೊಂಡು ಹಾಕೊಳ್ಳಿ. ತುಂಬಾನೇ ತೆಳುಗೆ ಮಾಡ್ಕೊಳ್ಬೇಡಿ ಫೇಸ್ ಪ್ಯಾಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಫೇಸ್ ಪ್ಯಾಕು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗತ್ತೆ. ತಯಾರಾದಂತಹ ಫೇಸ್ ಪ್ಯಾಕ್ ಅನ್ನ ನಿಮ್ಮ ಮುಖಕ್ಕೆ ಹಚ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಿಮ್ಮ ಮುಖನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡಿದ್ದ ಆದ್ಮೇಲೆ ಫೇಸ್ ಪ್ಯಾಕ್ ಅನ್ನ ನೀಟಾಗಿ ಮುಖಕ್ಕೆ ಕುತ್ತಿಗೆ ಮೇಲೆಲ್ಲ ಹಚ್ಕೊಳ್ಳಿ. ನೀಟಾಗಿ ಹಚ್ಕೊಂಡಿದ್ದ ಆದ್ಮೇಲೆ ಒಂದು 15 ರಿಂದ 20 ನಿಮಿಷ ಒಣಗೋದಕ್ಕೆ ಬಿಟ್ಬಿಡಿ. 20 ನಿಮಿಷದ ನಂತರ ನಿಮ್ಮ ಕೈಯನ್ನ ನೀರಲ್ಲಿ ಸ್ವಲ್ಪ ಹಸಿ ಮಾಡಿಕೊಂಡು ಸರ್ಕ್ಯುಲರ್ ಮೋಷನ್ ನಲ್ಲಿ ಮಸಾಜ್ ಮಾಡಿ. ಹೀಗೆ ಸರ್ಕ್ಯುಲರ್ ಮೋಷನ್ ನಲ್ಲಿ ನಿಧಾನವಾಗಿ ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ಮುಖದಲ್ಲಿ ಪಿಂಪಲ್ ಇದ್ರೆ ಜೋರಾಗಿ ಸ್ಕ್ರಬ್ ಮಾಡಬೇಡಿ. ಸೊ ಮಸಾಜ್ ಮಾಡಿ ಆದ್ಮೇಲೆ ನೀವು ನಿಮ್ಮ ಮುಖನ ನೀರಲ್ಲಿ ತೊಳ್ಕೊಂಡು ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಉತ್ತಮವಾದಂತಹ ರಿಸಲ್ಟ್ ಬೇಕು ಅಂತಂದ್ರೆ ನೀವು ಈ ಫೇಸ್ ಪ್ಯಾಕ್ ಅನ್ನ ವಾರದಲ್ಲಿ 2 ಬಾರಿ ಉಪಯೋಗ ಮಾಡ್ತಾ ಬನ್ನಿ. ಸೊ ತುಂಬಾನೇ ಚೆನ್ನಾಗಿದೆ ಫೇಸ್ ಪ್ಯಾಕು. ಸಿಂಪಲ್ ಆಗಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದು. ಸೊ ಉಪಯೋಗಿಸಿ ನೋಡಿ ಮತ್ತೆ ರಿಸಲ್ಟ್ ನನ್ನ ಜೊತೆ ಶೇರ್ ಮಾಡಿ. ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.